ಇನ್ನು ಮಂಗಳೂರಿನಲ್ಲಿ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ರಾತ್ರಿ ಹೈಕಮಾಂಡ್ ಭೇಟಿ ಮಾಡ್ತಾರೆ ಡಿಕೆ ಶಿವಕುಮಾರ್ ಅಂತ ಹೇಳಲಾಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಆದಂತಹ ಚರ್ಚೆಯ ಬಗ್ಗೆ ರಿಪೋರ್ಟ್ ಅನ್ನ ಹೈಕಮಾಂಡ್ಗೆ ಒಪ್ಪಿಸ್ತಾರಂತೆ. ಸೊ ಪವರ್ ಪ್ಲೇ ಆಟ ಶುರು ಮಾಡಿದ್ದಾರೆ ಡಿಕೆ ಶಿವಕುಮಾರ್. ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ವರಿಷ್ಠರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ. ಆದಷ್ಟು ಬೇಗ ನಾಯಕತ್ವ ಬದಲಾವಣೆ ಮಾಡಿ ಅಂತ ಡಿಕೆ ಶಿವಕುಮಾರ್ ಅಲ್ಲಿ ಪ್ರಸ್ತಾಪ ಮಾಡುವವರಿದ್ದಾರೆ. ಅಧಿವೇಶನ ಮುಗಿದ ಕೂಡಲೇ ಡಿಕೆ ಶಿವಕುಮಾರ್ ಅವರಿಗೆ ಸಿಗುತ್ತಾ ಸಿಎಂ ಪಟ್ಟ. ದೆಹಲಿಯಲ್ಲಾಗೋ ಚರ್ಚೆಯ ಬಗ್ಗೆ ಯಾವುದೇ ಗುಟ್ಟನ್ನ ಬಿಟ್ಟು ಕೊಡಲಿಲ್ಲ ಡಿಸಿಎಂ. ಖಾಸಗಿ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಂತ ಅಂದ್ರಷ್ಟೇ. ದೆಹಲಿಯಲ್ಲಿ 14ರಂದು ವೋಟ್ ಚೋರ್ ಪ್ರತಿಭಟನೆ ಇದೆ. ಪ್ರತಿ ಜಿಲ್ಲೆಯಿಂದ 300 ಜನರನ್ನ ಕರೆದುಕೊಂಡು ಹೋಗಬೇಕಾಗಿದೆ. ಎಲ್ಲ ಸಚಿವರಿಗೂ ಕೂಡ ಜವಾಬ್ದಾರಿ ವಹಿಸಬೇಕು ಅಂತ ಹೇಳಿದ್ದಾರೆ. ಇನ್ನು ಸಿಎಂ ವೇಣುಗೋಪಾಲ್ ಭೇಟಿ ಮಾಡಿದ್ರೆ ಅದರಲ್ಲಿ ತಪ್ಪೇನಿದೆ? ಸಿಎಂ ವೇಣುಗೋಪಾಲ್ ಅವ್ರನ್ನಾದರೂ ಭೇಟಿ ಮಾಡಲಿ, ರಾಹುಲ್ ಗಾಂಧಿ ಅವ್ರನ್ನಾದರೂ ಭೇಟಿ ಮಾಡಲಿ, ನನ್ಗೆ ಅದರಿಂದ ಏನು ತೊಂದರೆ ಇಲ್ಲ. ಅಭಿಮಾನಿಗಳು ನೆಚ್ಚಿನ ನಾಯಕರ ಘೋಷಣೆ ಕೂಗ್ತಾರೆ. ಕೆಲವರು ಡಿಕೆ ಅಂತಾರೆ, ಕೆಲವರು ಸಿದ್ದು ಅಂತಾರೆ. ಅದರಲ್ಲಿ ತಪ್ಪೇನು ಅಂತ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ತಪ್ಪು ಭೇಟಿ ಮಾಡೋದು ತಪ್ಪೇನಿದೆ? ಅವರೆಲ್ಲರೂ ಮಾತಾಡ್ತಾರೆ. ಬೇರೆ ವಿಚಾರ ಸರ್, ಇವತ್ತು ವೇಣುಗೋಪಾಲ್ ಅವರು ಸಿಎಂ ಅವ್ರನ್ನ ಭೇಟಿ ಮಾಡಿದ್ದಾರೆ ಮಂಗಳೂರಲ್ಲಿ. ಸರ್, ಬಹಳ ಸಂತೋಷ. ವೇಣುಗೋಪಾಲ್ ಸಿಎಂ ಭೇಟಿ ಮಾಡೋದು ತಪ್ಪೇನಿದೆ? ರಾಹುಲ್ ಗಾಂಧಿ ತಪ್ಪು ಭೇಟಿ ಮಾಡೋದು ತಪ್ಪೇನಿದೆ? ಅವರೆಲ್ಲರೂ ಮಾತಾಡ್ತಾರೆ. ಬೇರೆ ವಿಚಾರ ಸರ್, ಇವತ್ತು ವೇಣುಗೋಪಾಲ್ ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ. ಒಂದು ನನಗೆ ಒಂದು ಖಾಸಗಿ ಮದುವೆ ಇದೆ ಇವತ್ತು ಸಾಯಂಕಾಲ. ಸ್ನೇಹಿತರು IAS ಆಫೀಸರ್ ಅವರದ್ದು ಮದುವೆ ಇದೆ, ಹೋಗ್ತಾ ಇದ್ದೀನಿ. ಒಂದು ಎರಡನೇದು 14ನೇ ತಾರೀಕು ವೋಟ್ ಚೋರಿ ವಿಚಾರದಲ್ಲಿ ರಾಮಲೀಲಾ ಮೈದಾನದಲ್ಲಿ ಆ ಸಭೆಗೆ ನಮ್ಮ ರಾಜ್ಯದಿಂದ ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ 300 ಜನ ಕರ್ಕೊಳ್ಬೇಕು ಅಂತ ಹೇಳಿ ನಾವೆಲ್ಲ ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಹೇಳಿದ್ದೀವಿ. ನಮ್ಮೆಲ್ಲ MLAಗಳು ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆ ಜಿಲ್ಲೆಯ 300 ಜನ ಕಾರ್ಯಕರ್ತರನ್ನ ಅವರೇ ಜವಾಬ್ದಾರಿ ತೆಗೆದುಕೊಂಡು ಅವರೇ ಉಸ್ತುವಾರಿ ತೆಗೆದುಕೊಂಡು ಶಾಸಕರು ಮತ್ತು ಕಾಂಗ್ರೆಸ್ನ ಎಸ್, ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಖಾಸಗಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ. ಬಟ್ ಅವರು ನಿಜಕ್ಕೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರಾ? ಹೈಕಮಾಂಡ್ ನಾಯಕರನ್ನ ಈ ಸಂದರ್ಭದಲ್ಲಿ ಭೇಟಿ ಮಾಡೋದು ಸೂಕ್ತನಾ? ಅಥವಾ ಹೋದ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಅವರು ವಾಪಸ್ ಬರ್ತಾರಾ? ಅಥವಾ ಇನ್ನೇನಾದರೂ ದೆಹಲಿ ಪವರ್ ಪಾಲಿಟಿಕ್ಸ್ ಬಗ್ಗೆ ಏನಾದರೂ ಚರ್ಚೆ ಮಾಡ್ತಾರಾ? ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಆದರೆ ಫೋರ್ಸ್ ಸ್ವಲ್ಪ ಕಡಿಮೆ ಆದಂಗೆ ಕಾಣ್ತಾ ಇದೆ. ಮೋಸ್ಟ್ಲಿ ಅಧಿವೇಶನದವರೆಗೆ ಈ ಫೋರ್ಸ್ ಕಡಿಮೆನೇ ಇರುತ್ತೆ. ಅಧಿವೇಶನ ಮುಗಿದ ತಕ್ಷಣ ಮತ್ತೆ ಶುರುವಾಗುತ್ತೆ ಪವರ್ ಪಾಲಿಟಿಕ್ಸ್. ಅಲ್ಲಿಯವರೆಗೆ ಒಂದು ಸಣ್ಣ ಅಲ್ಪ ವಿರಾಮ ಅಂತ ಅನಿಸುತ್ತೆ.